ಈ ಅಡಿಕೆ ಎಲ್ಲ ಯೋಟ್ ಹೋಗಿದ್ರು ನುಣ್ಗಾಗಕ್ಕಿಲ್ಲ. ಬಾಯ ಕೊಲ್ಲಿಲ್ವಲ್ಲ, ಹೋಗತ್ತ ಹೋಗ್ದು 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 ಸಾಕಾಗಿ ಹೋಗ್ತೈತಿ. ಕುಟ್ನಾಗ ಕುಟ್ಟಾಕ್ಯಮನ ಅಂದರೆ ಇದ್ಯಾತದ ಟೈಲ್ಸ್ ಹಾಕ್ಸಿದೀವಿ, ಕುಟ್ನಾಗ ಕುಟ್ಬೇಡ ಅಂತಾರೆ. ಅಯ್ಯೋ ಭಗವಂತ, ಹೋಗತ್ತಾಗಿ. ಈ ಹೊಸ ಮನೆಗಳು ಸವಾಸ ಅಲ್ಲ. ಇದ್ಯಾತದ ಸ್ಫೂರ್ತಿ ಕೀರ್ತಿ ಬೊತ್ತಾಳೆ ಅಂತ ಹೇಳ್ದು ಯೂಟತ್ತಾದ್ರೂ ಬರಲಿಲ್ಲ. ಅಲ್ಲ ಅವಳೆ ಬೊತ್ತಾಳ ಬರೋದೇ ಇಲ್ವಾ ಅಮ್ಮ? ಅಮ್ಮ ಬರ್ತಾಳೆ ಸುಮ್ಮನೆ, ನೀನು ಯಾಕಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತೀಯ? ಆಗ ನೋಡಿ ಬಂದೇ ಬಿಟ್ಲು. ಅಲ್ಲ ಈ ಹುಡುಗಿ ಯಾಕೆ ಅಲ್ಲಿ ತಿರುಗ್ಬಂದೈತಿ? ನೆನೆದಿ ನಿನ್ನ ಓದ್ತು ತಿರುಗ್ಬಂದೈತಿ. ಇವನ ಇವ್ರು ತಿರ್ಗೇನ ಬಾಡ್ಗಿಡ್ನ ಹೆಸರು ಮಾಡ್ಯವ್ರೆ ಯಾವ ಕತೆ? ನಿನ್ಗೆ ಏನು ಗೊತ್ತಾಗಕ್ಕಿಲ್ಲ. ನೀನ್ ಇರ್ಬೇರ ನೀನು ಕೀರ್ತಿ, ನೀನ್ ಏನು ಬೇಜಾರು ಮಾಡ್ಕೊಬೇಡ ಕಣಮ್ಮ. ಈ ವಯಸ್ಸಾದವ್ರು ಇದ್ರೆ ಈಗ ಹಿಂಗೆಯ ಅವ್ರು ಯೋನಾನ ಒಂದು ಹೇಳ್ತಿರ್ತಾರೆ, ನೀನೇನು ತಲೆ ಕೆಡಿಸ್ಕೊಬೇಡ. ಬಾ ಕೂಕ ಬಾ, ನೀರ್ ಕುಡಿತೀಯನಮ್ಮ? ಅಯ್ಯೋ ನಾನು ಏನು ಬೇಜಾರು ಮಾಡ್ಕೊಳೋದಿಲ್ಲ ಬಿಡಿ ಆಂಟಿ. ನಮ್ಮನೇಲೂ ಅಜ್ಜಿ ಇದ್ದಾರೆ, ನಮಗೂ ಗೊತ್ತು ಈ ವಯಸ್ಸಾದವ್ರು ಯಾವ ರೀತಿ ಎಲ್ಲ ಮಾತಾಡ್ತಾರೆ ಅಂತ. ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನನಗೆ ನೀರು ಏನು ಬೇಡ. ಅದೇ ಇವಳು ಹೇಳಿದ್ಲಲ್ಲ ಸ್ಫೂರ್ತಿ, ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಡು ಅಂತ, ಅದಕ್ಕೆ ಬಂದೆ ಆಂಟಿ. ಅಯ್ಯೋ ನಂಗೂ ಗೊತ್ತು ಕಣವ. ಹೇಳು ಸ್ಫೂರ್ತಿ ಕೀರ್ತಿ ಬತ್ತಾಳ ಕಣಮ್ಮ ಅಂತ. ಸರಿ ಬಾ, ಅದೇನು ಯಾತದ ಕ್ರಿಯೇಟ್ ಮಾಡ್ಕೊಡೋದು ಮಾಡ್ಕೊಡ್ ಬರ್ರಿ. ಯಾತದನ ಒಂದಿಟ್ಟು ನಿಮಗೆ ತಿಂಬಾಕ್ ಮಾಡ್ತೀನಿ. ಬೇಡ ಆಂಟಿ, ನಾನೇನು ಟೀ ಕಾಫಿ ಏನು ಕುಡಿಯೋದಿಲ್ಲ, ಏನು ಬೇಡ, ನಾನೇನು ತಿನ್ನೋದು ಇಲ್ಲ. ಈಗ ತಾನೇ ನಮ್ಮ ಅಮ್ಮ ಸೊಪ್ಪಿನ ಸಾರು ಮಾಡಿದ್ರು, ಊಟ ಮಾಡ್ಕೊಂಡು ಬಂದಿದ್ದೀನಿ. ಏನು ಬೇಡ ಆಂಟಿ, ನೀವು ಫ್ರೀಯಾಗಿ ಕುತ್ಕೊಳ್ಳಿ. ಓ ಹಂಗೆ ನಮ್ಮ ಸರಿ ಕಣಮ್ಮ, ಈಗ ಏನು ಬಿಡತ್ತಲ್ಲಿ. ಕಾಫಿನೂ ಕುಡಿಯಲ್ಲ ಟೀನು ಕುಡಿಯಲ್ಲ ಅಂತೀನಿ, ಏನು ಮಾಡೋಣ? ನೋಡು ಕೀರ್ತಿ, ಫೋನ್ ತಗೊಂಡು ಬಂದ್ವಿ, ಚೆನ್ನಾಗಿದೆಯೇನ ಅಂತ ನೋಡು. ಓ ಸೂಪರ್ ಆಗಿದೆ ಕಣೆ. ಎಷ್ಟು ಕೊಟ್ರಿ? ತುಂಬಾ ಚೆನ್ನಾಗಿದೆ. ವಿವೋ. ವಿವೋ ಸೆಟ್ ತುಂಬಾ ಚೆನ್ನಾಗಿರುತ್ತೆ, ಬಾಳ್ಕೆನೂ ತುಂಬಾ ಚೆನ್ನಾಗಿ ಬರುತ್ತೆ. 10,000 ಕೊಟ್ವಿ ಕಣ್ಕೀರ್ತಿ. ಸರಿ ಈಗ ಮಾತಾಡೋದು ಬೇಡ, ನಿಮಗೆ ಜಾಸ್ತಿ ಹೊತ್ತು ಟೈಮ್ ಇಲ್ಲ ಅಂತ ಹೇಳ್ದಲ್ಲ. ಸರಿ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡೋದಾ ಹೇಳ್ಕೊಡು. ಏನಿಲ್ಲ ಕಣೆ ಸ್ಫೂರ್ತಿ, ಸಿಂಪಲ್. ಯೂಟ್ಯೂಬ್ ಆಗಿ ನೋಡ್ಕೊಂಡೆ ನೀನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಕಲ್ತ್ಕೋಬಹುದು. ಅದೇ ಹೋಗ್ಲಿ ಬಿಡು, ನಿನ್ಗೆ ಅಷ್ಟೆಲ್ಲ ರಿಸ್ಕ್ ಅಂತ ಹೇಳಿದ್ರೆ ನಾನೇ ಮಾಡ್ಕೊಡ್ತೀನಿ. ಏನಿಲ್ಲ, ಗೂಗಲಲ್ಲಿ ಒಂದು ಜಿಮೇಲ್ ಐಡಿ, ನಮಗೆ ಐಡಿ ಬೇಕಲ್ಲ ಚಾನಲ್ ಇಕ್ಕೊಡೋಕ್ಕೆ, ಅದಕ್ಕೆ ಒಂದು ಜಿಮೇಲ್ ಐಡಿನ ಕ್ರಿಯೇಟ್ ಮಾಡಬೇಕು. ಐಡಿ ಕ್ರಿಯೇಟ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ಚಾನಲ್ ಬರುತ್ತೆ. ಅದ್ರಾಗೆ ನಾವು ನಮಗೆ ಯಾವ ಹೆಸರು ಬೇಕೋ ಆ ಹೆಸರು ಕೊಟ್ಟು ಚಾನಲ್ನ ಕ್ರಿಯೇಟ್ ಮಾಡ್ಬೋದು, ವಿಡಿಯೋಸ್ ಹಾಕ್ಬೋದು. ಮೊದಲು ಜಿಮೇಲ್ ಐಡಿನ ಕ್ರಿಯೇಟ್ ಮಾಡೋಣ. ಜಿಮೇಲ್ ಐಡಿ ಕ್ರಿಯೇಟ್ ಆದಮೇಲೆ ಅದಕ್ಕೆ ನಾವು ಪಾಸ್ವರ್ಡ್ ಕೊಡಬೇಕು. ಆಮೇಲೆ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಇರುತ್ತೆ, ಅದನ್ನು ಆನ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದರೆ ಯಾರಾದರೂ ನಮ್ಮ ಚಾನಲ್ನ ಹ್ಯಾಕ್ ಮಾಡ್ಬೋದು, ಆ ಥರ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಅಕೌಂಟ್ನ ಸೆಕ್ಯೂರ್ ಮಾಡ್ಕೋಬೇಕು. 2 ಸ್ಟೆಪ್ ವೆರಿಫಿಕೇಶನ್ನ ಆನ್ ಮಾಡ್ಕೋಬೇಕು. ಆಮೇಲೆ ಅದೇ ಆಡ್ ರಿಕವರಿ ಇಮೇಲ್ ಅಂತ ಇರುತ್ತೆ, ಅಲ್ಲಿ ನಾವು ಒಂದು ಇಮೇಲ್ ಐಡಿನ ಹಾಕಬೇಕು. ಯಾಕಪ್ಪ ಅಂತ ಹೇಳಿದ್ರೆ ನಮ್ದು ಅಕೌಂಟ್ ಅಂದರೆ ನಮ್ಮ ಚಾನಲ್ ಏನಾದರೂ ಪ್ರಾಬ್ಲಮ್ ಆಗಿ ಡಿಲೀಟ್ ಆದರೆ ಆ ಅಕೌಂಟ್ ಮುಖಾಂತರ ನಾವು ರಿಕವರಿ ಮಾಡ್ಕೋಬೋದಂತೆ. ಅದು ನನಗೆ ಸರಿಯಾಗಿ ಗೊತ್ತಿಲ್ಲ, ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ, ಅದು ರಿಕವರಿ ಮಾಡ್ಕೋಬೋದಂತೆ. ಆಮೇಲೆ ನಾವು ಅಕೌಂಟ್ಗೆ ಒಂದು ಫೋನ್ ನಂಬರ್ ಕೊಡಬೇಕು. ಆ ಫೋನ್ ನಂಬರ್ ನೆಟ್ವರ್ಕಲ್ಲೇ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಆಮೇಲೆ ಬೇರೆಯವರು ಈಗ ನಾನು ಮಾಡಿರೋ ವಿಡಿಯೋಸ್ನ ನಿನ್ನ ಚಾನಲಲ್ಲಿ ಹಾಕಬಾರ್ದು. ಆ ರೀತಿ ಎಲ್ಲ ಮಾಡಿದ್ರೆ ಕಾಪಿರೈಟ್ ಸ್ಟ್ರೈಕ್ ಅಂತ ಬರುತ್ತೆ. ಆಮೇಲೆ ಈಗ ಸೀರಿಯಲ್ಲು ಮೂವೀಸು ಎಲ್ಲದನ್ನು ಹಾಕಕ್ಕೆ ಹೋಗ್ಬಿಟ್ರೆ ಅದು ಕೂಡ ಕಾಪಿರೈಟ್ ಬರುತ್ತೆ. ನಾವು ಎಷ್ಟು ಜೆನ್ಯೂನ್ ಆಗಿ ಯೂಟ್ಯೂಬಲ್ಲಿ ವರ್ಕ್ ಮಾಡ್ತೀವೋ ಅಷ್ಟೇ ಜೆನ್ಯೂನ್ ಆಗಿ ಯೂಟ್ಯೂಬ್ನವರು ನಮಗೆ ದುಡ್ಡನ್ನು ಕೊಡ್ತಾರೆ. ಈಗ ಇವಕ್ಕೆಲ್ಲ ಹೆಂಗಾಗೈತೆ ಅಂದರೆ ಕೋತಿ ಕೈಗೆ ಗುಳುಗಂಜಿ ಸಿಕ್ತಂಗೆ ಆಗೈತಿ. ಈ ಸ್ಫೂರ್ತಿ ಕೈಯಾಗ ಫೋನ್ ಇರೋದು. ಈಗ ಆ ಫೋನ್ ನೋಡೋಕ್ಕೆ ಅವಳು ಸ್ಫೂರ್ತಿ ಫ್ರೆಂಡು ಅಲ್ಲೆಲ್ಲಿಂದನ ಬಂದೇವಳೆ. ಅಯ್ಯೋ ಭಗವಂತ, ಈ ಹುಡುಗರು ಸವಾಸ ಅಲ್ಲ. ಈ ಹುಡುಗರು ಕೈಯಾಗ ಫೋನೇ ಇದ್ರೆ ಮಗ್ಳಾಗ ಯಾರಿದ್ರು ಗೊತ್ತಾಗಲ್ಲ, ಯಾರನ್ನ ಯೋನನ್ನ ಕೇಳಿರು ಏನೂ ಗೊತ್ತಾಗಕ್ಕಿಲ್ಲ. ಅಯ್ಯಪ್ಪನ ಎಂತೆಂಥ ಕಾಲು ಬಂದೋತು. ಅಯ್ಯೋ ದೇವ್ರಿ. ಕೀರ್ತಿ, ನೀನೇನು ತಲೆ ಕೆಡಿಸ್ಕೊಬೇಡ ಕಣಮ್ಮ, ಸುಮ್ಮನೆ ಅದು ಯಾತದ್ ಮಾಡ್ಕೊಡಮ್ಮ. ನಮ್ಮ ಅತ್ತೆ ಸವಾಸಿ ಇದ್ದಿದ್ದೆ, ನೀನೇನು ತಲೆ ಕೆಡಿಸ್ಕೊಬೇಡ. ಅವತ್ತಿ ಅಂದ್ರೂ ಕಿವ್ಗಾಕೆ ಬೇಡ, ಸುಮ್ಮನೆ ಅದು ಯಾತದ್ ಮಾಡ್ಕೊಡವ. ಬಿಡಿ ಆಂಟಿ, ನಾನೇನು ಅಂದ್ಕೊಳ್ಳೋದಿಲ್ಲ ಅಂತ ಹೇಳಿಲ್ವಾ, ಅಜ್ಜಿದಿದ್ದಿದ್ದೆ ಯಾವಾಗಲೂ, ನಾನೇನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಬಿಡಿ ಆಂಟಿ. ಆಮೇಲೆ ಈಗ ಸ್ಫೂರ್ತಿ, ನಾವು ವಿಡಿಯೋ ಮಾಡಿ ಹಾಕಿದ್ಮೇಲೆ ಅದಕ್ಕೆ ತಮ್ನೈಲ್ ಹಾಕಬೇಕು. ಅಂದರೆ ನಾವು ಎಷ್ಟು ಚೆನ್ನಾಗಿ ತಮ್ನೈಲ್ನ ಮಾಡಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ವಿಡಿಯೋಸ್ ಓಡುತ್ತೆ. ಈಗ ತಮ್ನೈಲ್ ಅಟ್ರಾಕ್ಟಿವ್ ಆಗಿ ಇದ್ದಷ್ಟು ಅಯ್ಯೋ ಇದ್ರೊಳಗಡೆ ಏನೋ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲರೂ ಸಹ ಅಯ್ಯೋ ಇದನ್ನ ನೋಡಬೇಕು ಅಂತ ನೋಡ್ತಾರೆ. ಆವಾಗ ನಮ್ಮ ಚಾನಲ್ಲು ಗ್ರೋತ್ ಆಗುತ್ತೆ. ಅದಕ್ಕೆ ತಮ್ನೈಲ್ನ ತುಂಬ ಅಟ್ರಾಕ್ಟಿವ್ ಆಗಿ ಮಾಡಬೇಕು. ಹಾಗೆ ತಮ್ನೈಲ್ ಒಂದೇ ಅಲ್ಲ, ನಾವು ಒಂದು ವಿಡಿಯೋಗೆ ಟೈಟಲ್. ಈಗ ಟೈಟಲ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಈಗ ಒಂದು ಪಿಕ್ಚರ್ಗೆ ಹೆಸರು ಕೊಡ್ತಾರಲ್ಲ ಆ ಥರ ನಮ್ಮ ವಿಡಿಯೋಗೆ ನಾವು ತುಂಬ ಚೆನ್ನಾಗಿರೋ ಹೆಸರನ್ನ ಇಟ್ಟರೆ ನಮ್ಮ ವಿಡಿಯೋಸು ತುಂಬ ಚೆನ್ನಾಗಿ ಓಡುತ್ತೆ. ಇದೇನು ಕೀರ್ತಿ ಇಷ್ಟೊಂದು ಕಷ್ಟನಾ? ಉಪ್ಪ, ನನ್ನ ಕೈಲಿ ಇದೆಲ್ಲ ಮಾಡೋಕ್ಕಾಗುತ್ತಾ? ನನಗೆ ಯಾಕೋ ಇದೆಲ್ಲ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಂತ ಅನ್ನಿಸ್ತಾ ಇದೆ ಕಣೆ ಕೀರ್ತಿ. ಸ್ಫೂರ್ತಿ, ಮನಸ್ಸಿದ್ರೆ ಮಾರ್ಗ ಅಂತ ದೊಡ್ಡವ್ರು ಏನು ಕೇಳಿದಾರೆ ಹೇಳು? ಕಷ್ಟಪಡದೆ ಯಾವುದು ಬರೋದಿಲ್ಲ. ಕಷ್ಟಪಟ್ಟು ನಾವು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ವಿಡಿಯೋಸ್ ಓಡ್ತವೆ.
ಹಾಗೆ ನಮ್ಮ ವಿಡಿಯೋಸ್ನ ನೋಡಿ ಯೂಟ್ಯೂಬ್ನವರು ಬೇರೆ ಕಡೆ ಎಲ್ಲ ಕಡೆ ನಮ್ಮ ವಿಡಿಯೋಗಳನ್ನ ವೈರಲ್ ಮಾಡ್ತಾರೆ. ಆಗ ನಮಗೆ ಸಬ್ಸ್ಕ್ರೈಬರ್ಸು ವಾಚವರ್ಸು ಎಲ್ಲ ಆಗುತ್ತೆ. ಆಮೇಲೆ ನಮಗೆ ದುಡ್ಡು ಬರೋದಕ್ಕೆ ನಿಂತ್ಕೊಳ್ಳುತ್ತೆ. ನಾವು ಕಷ್ಟಪಡ್ತಾರೆ ನಮಗೆ ದುಡ್ಡು ಬರಬೇಕು ಅಂದ್ರೆ ಹೇಗೆ ಸಾಧ್ಯ ಹೇಳು? ಹೋ ಕಣೆ ಸ್ಫೂರ್ತಿ, ಕೀರ್ತಿ ಹೇಳ್ತಾ ಇರೋ ಸುರಿನೇ. ಅಲ್ಲ, ಇವಾಗ ನಾವು ಹೊಲಕ್ಕೆ ಬೀಜ ಇಕ್ತಿದಂಗೆ ನಮಗೆ ಫಸಲು ಬೇಕು ಅಂದ್ರೆ ಹೆಂಗಾಗ್ತೈತಿ ಹೇಳು? ಸುಮ್ಮನೆ ಅವಳು ಹೇಳೋದನ್ನ ಕೇಳ್ಕೊಂಡು ಕಲ್ತ್ಕೊಂಡು ಅಚ್ಚುಕಟ್ಟಾಗೆ ಅದ್ಯಾತದು ಈಡಿಯ ಮಾಡಕ್ಕದ ಕಲ್ತ್ಕ. ಕೀರ್ತಿ, ನೀನೇನು ಬೇಜಾರು ಮಾಡ್ಕೋಬೇಡ ಕಣೆ. ನಿನಗೆ ಯಾವಾಗಲೂ ನಾನು ಫೋನ್ ಮಾಡಿ ಕೇಳ್ತೀನಿ, ಯಾವ ಥರ ಮಾಡಬೇಕು, ಹೀಗೆ ಮಾಡಿದ್ದೀನಿ, ಹೆಂಗೆ ಹಾಕೋದು ಅಂತ ಎಲ್ಲ ಕೇಳ್ತಾ ಇರ್ತೀನಿ. ನೀನು ಪ್ಲೀಸ್ ಒಂದು ಸ್ವಲ್ಪ ದಿನ ನನಗೆ ಹೇಳ್ಕೊಡು ಕೀರ್ತಿ, ಬೇಜಾರು ಮಾಡ್ಕೋಬೇಡ. ಅಯ್ಯೋ, ಇದ್ರಲ್ಲಿ ಬೇಜಾರು ಏನು ಸ್ಫೂರ್ತಿ? ನಾನು ಹೇಳಿಲ್ವಾ? ನಾನೆಲ್ಲ ಹೇಳ್ಕೊಡ್ತೀನಿ ಕಣೆ, ನೀನೇನು ಬೇಜಾರು ಮಾಡ್ಕೋಬೇಡ, ನಾನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದ್ಮೇಲೆ ತಾನೇ ನಿನಗೆ ಫೋನ್ ತಗೋ ಅಂತ ಹೇಳಿದ್ದು. ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಹೇಳು? ನೋಡು, ಈಗ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋನ ಮಾಡ್ತೀನಿ, ನಿನ್ನೆ ಅದಕ್ಕೆ ಮಾಡಿ ತೋರಿಸ್ತೀನಿ ನೋಡು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಕೀರ್ತಿ, ನಮ್ಮದು ಬುಕ್ಕಾಪಟ್ನ. ಇವಳು ನನ್ನ ಫ್ರೆಂಡ್ ಸ್ಫೂರ್ತಿ. ಅವರು ಅವ್ರ ಅಮ್ಮ. ಇಲ್ಲಿ ನೋಡಿ ಫ್ರೆಂಡ್ಸ್, ಅವ್ರ ಅಜ್ಜಿ ಕೂಡ ಇದ್ದಾರೆ. ನಾನು ಪ್ರತಿದಿನ ಏನು ಮಾಡ್ತೀನಿ, ಏನು ತಿಂತೀನಿ, ನಾನು ಎಲ್ಲಿಗೆ ಹೋಗ್ತೀನಿ, ಎಲ್ಲ ನನ್ನ ಪ್ರತಿದಿನದ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟಪಟ್ಟು ನಾನು ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಪ್ಲೀಸ್ ಎಲ್ರಿಗೂ ಸಪೋರ್ಟ್ ಮಾಡೋ ರೀತಿ ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾಕಮ್ಮ ಕೀರ್ತಿ ಹಿಂಗೆಲ್ಲ ನಮ್ದೆಲ್ಲ ಫೋಟೋ ವಿಡಿಯೋ ಮಾಡ್ಕೊಂಡೆ? ಆಂಟಿ, ಈಗ ಇದನ್ನೇ ನಾನು ಯೂಟ್ಯೂಬ್ಗೆ ಯಾವ ರೀತಿ ಹಾಕೋದು ಅಂತ ಸ್ಫೂರ್ತಿ ತೋರಿಸ್ಕೊಡ್ತೀನಿ ಆಂಟಿ. ಅಲ್ಲ, ಇವಳು ಯಾಕೆ ನನ್ನ ಫೋಟೋ ತಕ್ಕೊಂಬಂಗಿದ್ದಾಳೆ? ಅಲ್ಲ ಕಣೆ ಅಮ್ಮಣಿ, ಯಾಕೆ ನನ್ನ ಫೋಟೋ ತಕ್ಕಂತ ಇದೀಯಾ? ಯಾಕೂ ಇಲ್ಲ ಅಜ್ಜಿ, ಸುಮ್ಮನೆ. ನಿಮ್ಮ ಅಜ್ಜಿ ತಾತಕ್ಕೆ ತೋರ್ಸಕ್ಕೆ? ಅಯ್ಯೋ ಭಗವಂತ, ನನ್ನ ಫೋಟೋ ನಿಮ್ಮ ಅಜ್ಜಿ ತಾತಕ್ಕೆ ಯಾಕೆ ತೋರಿಸ್ತೀಯ? ಅಯ್ಯೋ ದೇವ್ರಿ, ಬೇಡ ಕಣಮ್ಮ, ತೆಗಿಬೇಡ ಫೋಟೋವ. ಅಯ್ಯೋ ಕೀರ್ತಿ, ಆ ಅಜ್ಜಿ ಮಾತಿಗೆ ತಲೆ ಕೆಡಿಸ್ಕೆ ಬಿಡಬ್ಬ. ಅವಳಿಗಾದೆ ಹಾಕದು ಈಡಿ ಹಾಕದ್ ತೋರ್ಸು. ನೋಡು ಸ್ಫೂರ್ತಿ, ನಾವು ವಿಡಿಯೋನ ಹಾಕೋದಕ್ಕಿಂತ ಮುಂಚೆ ತಮ್ನೈಲ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಪಿಕ್ಸೆಲ್ ಲ್ಯಾಬ್ ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಅದರಲ್ಲೇ ಹಾಕೋದು. ನೀನು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನ ಓಪನ್ ಮಾಡ್ಕೊಂಡ್ರೆ ಕೆಳಗಡೆ ಇಮೇಜ್ ಸೈಜ್ ಅಂತ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ತಮ್ನೈಲ್ ಅಂತ ಕೊಡಬೇಕು. ಅದನ್ನ ಕೊಟ್ಟು ನಾವು ಫೋಟೋಸ್ನ ಹಾಕಿ ನಮಗೆ ಏನು ಟೈಟಲ್ ಬರಿಬೇಕು ಅಂತ ಅನ್ಸುತ್ತೆ ಅದನ್ನ ಅಲ್ಲಿ ಟೆಕ್ಸ್ಟ್ ಅಂತ ಬರುತ್ತೆ ನೋಡು, ಅದನ್ನ ಪ್ರೆಸ್ ಮಾಡಿ ನಾವು ಟೈಟಲ್ನ ಹಾಕಿ ಅಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಇಮೇಜ್ ಅಂತ ಇರುತ್ತೆ. ಅಲ್ಲಿ ನಾವು ಪಿಕ್ಸೆಲ್ ಲ್ಯಾಬ್ ಅಲ್ಲಿ ಫೋಟೋನ ಸೇವ್ ಮಾಡಿ ಇಟ್ಕೋಬೇಕು. ಆಮೇಲೆ ಯೂಟ್ಯೂಬ್ ಓಪನ್ ಮಾಡಿಬಿಟ್ಟು ಕೆಳಗಡೆ ಪ್ಲಸ್ ಮಾರ್ಕ್ ಇರುತ್ತೆ ನೋಡು, ಅಲ್ಲಿ ಪ್ರೆಸ್ ಮಾಡಿದಾಗ ನಾವು ಯಾವ ವಿಡಿಯೋ ಹಾಕ್ಬೇಕು ಅಂತ ಅನ್ಕೊಂಡಿರ್ತೀವೋ ಆ ವಿಡಿಯೋನ ಸೆಲೆಕ್ಟ್ ಮಾಡಿ ಮೇಲೆ ಪೆನ್ಸಿಲ್ ಆಪ್ಷನ್ಸ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದಾಗ ನಾವು ತಮ್ನೈಲ್ ಹಾಕ್ಬೇಕು. ತಮ್ನೈಲ್ಗೆ ಫಸ್ಟ್ನೇ ಸರಿ ನಾವು ತಮ್ನೈಲ್ ಹಾಕ್ಬೇಕಾದ್ರೆ ಅದು ವೆರಿಫಿಕೇಶನ್ ಕೇಳುತ್ತೆ. ಅಂದ್ರೆ ಒಂದು ಫೋನ್ ನಂಬರ್ ಕೇಳುತ್ತೆ. ಆ ಫೋನ್ ನಂಬರ್ ಅಂದ್ರೆ ನಮ್ಮ ಫೋನ್ ನಂಬರ್ ಹಾಕಿ ಅದಕ್ಕೆ ವೆರಿಫಿಕೇಶನ್ ಕೋಡ್ ಬರುತ್ತೆ. ಅದನ್ನ ಕೊಟ್ಟಾಗ ಅದು ತಮ್ನೈಲ್ನ ತಗೊಳುತ್ತೆ. ಅದಾದ್ಮೇಲೆ ನಾವು ಟೈಟಲ್ನ ಬರಿಬೇಕು. ಟೈಟಲ್ ಆದ್ಮೇಲೆ ಡಿಸ್ಕ್ರಿಪ್ಷನ್ ಬರಿಬೇಕು. ಅದಾದ್ಮೇಲೆ ನಾವು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಈಗ ನೋ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಒಂದು ಬರುತ್ತೆ, ಇಲ್ಲ ನಾವು ಮಕ್ಕಳಿಗೋಸ್ಕರನೇ ಈ ವಿಡಿಯೋ ಮಾಡಿದೀವಿ ಅಂತ ಒಂದು ಬರುತ್ತೆ. ನಾವು ದೊಡ್ಡವ್ರು ನೋಡೋ ತರ ವಿಡಿಯೋ ಮಾಡಿದ್ರೆ ನೋ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಸ್ವಲ್ಪ ಸಮಯ ಆದ್ಮೇಲೆ ನಮ್ಮ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಆಗುತ್ತೆ. ಇಷ್ಟೇ ಸ್ಫೂರ್ತಿ, ಏನ್ ಜಾಸ್ತಿ ರಿಸ್ಕ್ ಇಲ್ಲ. ಯೂಟ್ಯೂಬ್ ಕಷ್ಟ ಅಂತ ಹೇಳ್ತಾರೆ, ನಿಜವಾಗ್ಲೂ ಯೂಟ್ಯೂಬ್ ತುಂಬಾನೇ ಈಸಿ. ಅದೇನೋ ಹೇಳ್ತಾರಲ್ಲ ದೊಡ್ಡವರು, ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಆ ತರ ಕಣೆ ಸ್ಫೂರ್ತಿ, ಸ್ವಲ್ಪ ದಿನ ನೋಡ್ ಕಲ್ತ್ಕೊಂಡ್ರೆ ನೀನೇ ನನಗೆ ಹೇಳ್ಕೊಟ್ಬಿಡ್ತೀಯ. ಅಷ್ಟು ಚೆನ್ನಾಗಿ ಕಲಿತೀಯ ನೀನೆ. ಸರಿ ಕಣೆ, ನೀನ್ ಹೇಳ್ಕೊಟ್ಟಿದ್ದೆಲ್ಲ ನೆನಪಿದೆ. ನೋಡೋಣ, ನಾಳೆ ನಾನು ಏನಾದ್ರೂ ವಿಡಿಯೋ ಮಾಡಿ ಹಾಕ್ಬೇಕಾದ್ರೆ ನಿನಗೆ ಫೋನ್ ಮಾಡ್ತೀನಿ. ನನ್ಗೆ ಏನಾದ್ರೂ ಮರೆತು ಹೋದ್ರೆ ನೀನೇ ನೆನಪಿಸುವಂತೆ. ನೀನ್ ಮರಿದೆ ನನ್ನ ಫೋನ್ ರಿಸೀವ್ ಮಾಡೆ. ನಾನು ಹೇಳಿಲ್ವಾ ಸ್ಫೂರ್ತಿ, ನೀನ್ ಯಾವಾಗ ಬೇಕಾದ್ರೂ ಫೋನ್ ಮಾಡು, ನಾನು ಯಾವಾಗ್ಲೂ ನಿನ್ ಫೋನ್ ರಿಸೀವ್ ಮಾಡ್ತೀನಿ, ನಾನು ಏನು ಮರೆಯೋದಿಲ್ಲ. ಈಗ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡು. ನನ್ನ ಎದುರಿಗೆ ಮಾಡಿದ್ರೆ ನಿನ್ಗೂ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ, ವಿಡಿಯೋ ಮಾಡೋದೆಲ್ಲ ಹೇಗೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ನೀನು ವ್ಲಾಗ್ ಮಾಡ್ಬೇಕಾದ್ರೆ ಬ್ಯಾಕ್ ಕ್ಯಾಮ್ರಾ ಇಂದ ವ್ಲಾಗ್ ಮಾಡು. ಯಾಕೆಂದ್ರೆ ಕ್ಯಾಮ್ರಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ನಮ್ಮ ವಿಡಿಯೋಸ್ ತುಂಬಾ ಕ್ಲಿಯರ್ ಆಗಿ ಬರುತ್ತೆ. ಹ್ಞೂ ಕೀರ್ತಿ, ನೀನು ಹೇಳ್ತಾ ಇರೋದು ಸರಿ. ಹಂಗಂದ್ಮೇಲೆ ಒಂದು ಸ್ಟ್ಯಾಂಡ್ ತಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಸರಿ, ಈಗ ಸ್ಟ್ಯಾಂಡ್ ತಗೊಳೋದಕ್ಕಿಂತ ಮುಂಚೆ ಎಲ್ಲಾದ್ರೂ ಫೋನನ್ನ ಇಟ್ಟು ವಿಡಿಯೋ ಮಾಡೋದನ್ನ ಕಲ್ತ್ಕೊಳ್ತೀನಿ. 1 ನಿಮಿಷ ಇರು, ಫೋನಲ್ಲಿ ಇಟ್ಟು ಬಂದು ವಿಡಿಯೋ ಮಾಡಿ ನಿನ್ನ ಎದುರುಗಡೆನೆ ಅಪ್ಲೋಡ್ ಮಾಡ್ತೀನಿ. ಸ್ಫೂರ್ತಿ, ಹಂಗೆ ಮಾಡು. ಜಸ್ಟ್ 1 ನಿಮಿಷದ ವಿಡಿಯೋ ಮಾಡು, ಈಗ ನನ್ನ ಎದುರುಗಡೆನೆ ಅಪ್ಲೋಡ್ ಮಾಡು. ಆಗ ನೀನು ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಾನು ಹೇಳ್ತೀನಿ. ಇಲ್ಲ ಅಂದ್ರೆ ಕೀರ್ತಿ, ನಮ್ಮ ಅಜ್ಜಿ ಹತ್ರ ಕೊಟ್ಟು ಬರ್ತೀನಿ, ಅಜ್ಜಿ ಹಿಂಗೆ ಇಟ್ಕೊಳ್ರಿ ಅಂತ ಹೇಳಿ. ಹ್ಞೂ ಸರಿ, ಹಂಗೆ ಮಾಡು. ಇದ್ಯಾಕೆ ಸ್ಫೂರ್ತಿ ನನಗೆ ತಕೊಂಬಂದು ಕೊಡ್ತಿದ್ಯಾ ಫೋನ? ಅಯ್ಯೋ ಭಗವಂತ, ನನ್ಗಿದ್ರಾಗ ಯಾತದು ಬರಲ್ಲ.
ಅಜ್ಜಿ ಇದ್ ನಿನಗಲ್ಲ, ಈ ಫೋನ್ ನ ಒಂದ್ ಸ್ವಲ್ಪ ತಂಗಿ ಇಟ್ಟ ಅಳ್ಳಾಡಿಸ್ಬೇಡ. ಇಡ್ಕೆ ಮನೆ ಸರಿ ಇಡ್ಕೆಂತೀನಿ ಹೋಗು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ಇವಳು ನನ್ನ ಫ್ರೆಂಡ್ ಕೀರ್ತಿ. ನಮ್ದು ಬುಕ್ಕಾಪಟ್ನ. ನಾನು ಯೂಟ್ಯೂಬ್ಗೆ ವಿಡಿಯೋ ಮಾಡಾಕ್ತಾ ಇದ್ದೀನಿ. ಎಲ್ರಿಗೂ ಸಪೋರ್ಟ್ ಮಾಡೋ ರೀತಿ ನನಗೂ ಸಪೋರ್ಟ್ ಮಾಡಿ. ಇವರು ನಮ್ಮಮ್ಮ ಶಾಂತಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಬೇಕಾದ್ರೆ ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಾವ್ ಸ್ಫೂರ್ತಿ, ನನ್ಗಿಂತ ತುಂಬಾ ಚೆನ್ನಾಗಿ ಮಾಡ್ದೆ ಕಣೆ. ವಾವ್, ಒಂದೇ ದಿನಕ್ಕೆ ಎಷ್ಟೆಲ್ಲ ಕಲ್ತ್ಬಿಟ್ಟೆ ನೀನು. ಸರಿ, ಅಜ್ಜಿ ಹತ್ರ ಫೋನ್ ಇಸ್ಕೊಂಡ್ ಬಾ, ವಿಡಿಯೋನ ಅಪ್ಲೋಡ್ ಮಾಡೋಣ. ನೋಡಿ ಸ್ಫೂರ್ತಿ, ಈ ವಿಡಿಯೋನ ಡೈರೆಕ್ಟ್ ಆಗಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ನಾನು ಹೇಳೋದನ್ನೇ ಮರ್ತ್ಬಿಟ್ಟೆ. ಕೈನ್ ಮಾಸ್ಟರ್ ಹತ್ರ ಇನ್ ಶಾರ್ಟ್ ಅಲ್ಲಿ ಎಡಿಟ್ ಮಾಡಬೇಕು. ಈಗ ನೀನು ಇಲ್ಲಿಂದ ಹೋಗಿ ಫೋನ್ ತಗೊಂಡು ಬರೋವರೆಗೂ ವಿಡಿಯೋ ಆಗಿರುತ್ತಲ್ಲ, ಅದನ್ನ ಕಟ್ ಮಾಡಿ ಹಾಕ್ಬೇಕಲ್ಲ. ಅದಕ್ಕೆ ನಾವು ಕೈನ್ ಮಾಸ್ಟರ್ಗೆ ಹೋಗಿ ಅಲ್ಲಿ ನಮ್ಮ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಸ್ಪ್ಲಿಟ್ ಅಂಡ್ ಟ್ರಿಮ್ ಅಂತ ಬರುತ್ತೆ. ಅಲ್ಲಿ ಟ್ರಿಮ್ ಅಂತ ನಮ್ಗೆ ಎಷ್ಟು ಬೇಡ ಅಂತ ಇರುತ್ತೋ ಅದನ್ನ ಟ್ರಿಮ್ ಮಾಡ್ಬಿಟ್ಟು, ಆಮೇಲೆ ನಮ್ಗೆ ಯಾವ್ದು ಬೇಕು ಅದನ್ನೆಲ್ಲ ಆಡ್ ಮಾಡ್ಕೊಂಡು, ಈಗ ಏನಾದ್ರೂ ಹೇಳ್ಬೇಕು ಅಂತ ಅನ್ಕೊಂಡ್ರೆ ಈಗ ಬರೆದು ಹೇಳ್ಬೋದು. ಟೆಕ್ಸ್ಟ್ ನ ಹಾಕಿ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಅದೊಂದು ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತ್ಕೋ, ಕೈನ್ ಮಾಸ್ಟರ್ ಅಲ್ಲಿ ಎಡಿಟ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿ ಎಡಿಟ್ ಮಾಡಿ ವಿಡಿಯೋ ಹಾಕು. ನಿಜವಾಗ್ಲೂ ನೀನ್ ತುಂಬಾನೇ ಟ್ಯಾಲೆಂಟ್ ಇದೆಯಾ. ನನಗಿನ್ನ ಬೇಗ ನೀನು ನನಗಿನ್ನ ಬೇಗ ನಿನ್ ವಿಡಿಯೋಸ್ ಕ್ಲಿಕ್ ಆಗುತ್ತೆ ಸ್ಫೂರ್ತಿ. ಗುಡ್ ಜಾಬ್, ತುಂಬಾ ಚೆನ್ನಾಗಿ ಮಾಡಿದ್ಯಾ. ಈಗ ವಿಡಿಯೋನ ಅಪ್ಲೋಡ್ ಮಾಡು. ಈಗ ನನ್ನ ಎದುರುಗಡೆನೆ ನೋಡು, ನಾನೀಗ ಕೈನ್ ಮಾಸ್ಟರ್ ಅಲ್ಲಿ ಎಡಿಟ್ ಮಾಡೋದನ್ನ ಹೇಳ್ಕೊಟ್ನಲ್ಲ, ಅದ್ ನೀನು ಇನ್ನೂ ಚೆನ್ನಾಗಿ ಕಲ್ತ್ಕೋಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತ್ಕ. ಈಗ ನಾನು ಎಡಿಟ್ ಮಾಡಿ ಸೇವ್ ಮಾಡಿದೀನಿ. ಈಗ ಇದನ್ನ ಅಪ್ಲೋಡ್ ಮಾಡು ನೀನು, ಆಗ ನಿನಗೂ ಕಲ್ತ್ಕೊಂಡಂಗ ಆಗತ್ತೆ. ಸ್ಫೂರ್ತಿ, ನಿಜವಾಗ್ಲೂ ನೀನ್ ಸೂಪರ್ ಕಣೆ. ನಾನು ವಿಡಿಯೋಸ್ ಹಾಕ್ಬೇಕಾದ್ರೆ ಎಷ್ಟು 2-3 ದಿನ ಆದ್ರೂ ನನಗೆ ಎಡಿಟ್ ಮಾಡೋದು ಬರ್ತಿರ್ಲಿಲ್ಲ, ವಿಡಿಯೋನ ಅಪ್ಲೋಡ್ ಮಾಡೋದು ಬರ್ತಾ ಇರ್ಲಿಲ್ಲ. ಈಗ ನೀನು ಇಷ್ಟು ಒಂದೇ ದಿನದಲ್ಲಿ ಇಷ್ಟೆಲ್ಲ ಕಲ್ತಿದ್ಯಾ ಅಂದ್ರೆ ಇನ್ನೂ ಕಲಿದ್ಯಾ. ಶಾಂತಿ ಆಂಟಿ, ನಿಜವಾಗ್ಲೂ ಸ್ಫೂರ್ತಿ ತುಂಬಾನೇ ಗ್ರೇಟ್. ಎಷ್ಟು ಬೇಗ ಎಲ್ಲ ಕಲ್ತ್ಕೊಂಡಿದ್ದಾಳೆ ಅಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಸರಿ, ನಿನ್ಗೆ ಏನಾದ್ರು ಡೌಟ್ ಇದ್ರೆ ಫೋನ್ ಮಾಡಿ ಕೇಳು. ಸರಿ, ನಾನು ಬರ್ತೀನಿ ಆಂಟಿ, ನನಗೆ ಸ್ವಲ್ಪ ಕೆಲಸ ಇದೆ. ಸರಿ ಕಣಮ್ಮ, ಈಗೇನು ಆಗಮ್ಮ, ಒಂದ್ ದೊಡ್ಡ ಕಾಪಿನ ಟೀನ ಕುಡಿತೀಯ ಅಂದ್ರೆ ನಾನು ಯಾಕದು ಕುಡಿಯಲ್ಲ ಅಂತೀಯ. ಅಯ್ಯೋ ಹೋಗ್ಲಿ ಬಿಡತ್ತಾಗಿ. ಇಲ್ಲ ಆಂಟಿ, ನಾನು ಏನು ತಗೊಳ್ಳೋದಿಲ್ಲ. ಸರಿ, ಬರ್ತೀನಿ. ಸ್ಫೂರ್ತಿ, ನೀನು ಡೈಲಿ 1 ಇಲ್ಲ 2 ವಿಡಿಯೋ ಹಾಕಿ, ಬೇಗ ಕ್ಲಿಕ್ ಆಗುತ್ತೆ. ಸರಿ ಕಣೆ, ಬೇಜಾರ್ ಮಾಡ್ಕೋಬೇಡ ಸ್ಫೂರ್ತಿ, ನಾನು ಬರ್ತೀನಿ. ಹ್ಞೂ ಸರಿ ಕಣೆ ಕೀರ್ತಿ, ಆಗಾಗ ಮನೆ ಹತ್ರ ಬರ್ತಾ ಇರು. ಇನ್ನೇನು ಕಾಲೇಜ್ಗೂ ರಜೆ ಶುರುವಾಗ್ಬಿಟ್ಟಿದೆ, ನಾವಿಬ್ರು ಭೇಟಿ ಆಗೋದು ಕಡಿಮೆ ಆಗತ್ತೆ. ಫೋನಲ್ಲೇ ನಮ್ಮ ಕಾಂಟ್ಯಾಕ್ಟ್ ಮುಂದುವರಿಯುತ್ತೆ. ಸರಿ, ಹೋಗ್ಲಿ ಬಿಡು, ಫ್ರೀ ಆದಾಗೆಲ್ಲ ಮನೆ ಕಡೆ ಬಾ. ಸರಿ, ನೀನು ಹೊರಡು. ಸರಿ ಕಣೆ, ಬಾಯ್, ಬರ್ತೀನಿ. ಲೇಟ್ ಆಗೋಯ್ತು, ಅಮ್ಮ ಕಾಯ್ತಿರ್ತಾರೆ, ನನ್ಗೊಂದ್ ಸ್ವಲ್ಪ ಕೆಲಸ ಇದೆ. ಬಾಯ್ ಕೀರ್ತಿ. ಇದ್ಯಾಕೆ ಹುಡುಗಿ ಉಂದಂಗ ಅದೇ ಹೋಗ್ತೈತೆ. ಏ ಅಮ್ಮಣಿ, ಒಂದು ತುಂಡೋಗೆ. ಏ ಸ್ಫೂರ್ತಿ, ಟೈಮ್ ವೇಸ್ಟ್ ಮಾಡ್ದಂಗೆ ರಪ ಓದ್ಕೊಂಡು ದಿನ 1-2 ವಿಡಿಯೋ ಮಾಡಾಕು. ಸರಿ, ನಾನು ಹೋಗಿ ಮುಸ್ರೆ ತೊಳಿಬೇಕು. ಮುಸ್ರೆ ತೊಳಿತೀನಿ ರಪ್ಪನ. ಅದ್ಯಾವ್ದು ಎಲ್ಲ ಓದ್ಕೊಂಡು ಬರ್ಕೊಂಡು ವಿಡಿಯೋ ಮಾಡಾಕು. ತಿರ್ಗಿ ನೀನ್ ಸೋಂಬೇರಿ ಆಟ ಆಡ್ಬೇಡ. ಆಮೇಲೆ ಅದ್ರಾಗೆ ಅದು ಇದು ನೋಡ್ಕೊಂಡ್ ಕೂಕಬೇಡ. ಯೋಳಿದೀನಿ, ಯೋನಿಲ್ಲ ಆಮೇಲೆ ಯೋರಿಕ್ಬಿಡ್ತೀನಿ. ಇಲ್ಲ ಅಮ್ಮ, ನನಗೂ ಗೊತ್ತಾಗುತ್ತೆ, ಸುಮ್ನಿರಮ್ಮ. ನಾನೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯೂಟ್ಯೂಬ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಅದಕ್ಕೆ ಯಾವ ರೀತಿ ವಿಡಿಯೋ ಹಾಕ್ಬೇಕು ಅನ್ನೋದನ್ನ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಹೇಳಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.